ಪಂದ್ಯದ ತೀರ್ಪುಗಾರರು ಹಾಗಾದ್ರೆ ಅಸಿಸ್ಟೆಂಟ್ ಸ್ಕೋರರ್ ಆಗಿ ಒಂದು ಬದಿಯಲ್ಲಿ ಚಂದ್ರು ಇದ್ರೆ ಒಂದು ಬದಿಯಲ್ಲಿ ರವಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಕಡೆಗೆ ಮಹಿಳಾ ಅಂಕಣದಲ್ಲಿ ಕೂಡ ಪಂದ್ಯದ ಸೋಮು नेक्स्ट में ಸ್ವಲ್ಪ ಬದಲಾವಣೆ ಐತಿ. ಅಕಾಡೆಮಿ ಇಂಜಿನಿಯರ್ಸ್ ಶಾವು ಸೋಡಲಿ ಅದಾದ ನಂತರ ಶಿವಾಜಿ ಬಾಯ್ಸ್ ಬೆಂಗಳೂರು से आदिशक्ति गोलबाग. नेक्स्ट मैच इन द मेन सेक्शन अकेडमी इंजीनियर्स शाವು ಸೋಡಲಿ. ಹಾಗೆಯೇ ಅಂಕಣ 2ರಲ್ಲಿ ಮಹಿಳಾ ವಿಭಾಗದಲ್ಲಿ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಇದೇ ಊರಿನ ಹೆಮ್ಮೆಯ ಮಾಜಿ ಕಬಡ್ಡಿ ಆಟಗಾರರು ಹಾಲಿ ನಿರ್ಣಾಯಕರು ಸಸಾಲಟಿಯ ದೈಹಿಕ ಶಿಕ್ಷಕರಾಗಿರುವಂಥ ಆತ್ಮೀಯರಾಗಿರುವಂಥ ಶಂಕರ್ ಸಾಲಡಿ ಸರ್ ಅವರಿದ್ದರೆ ಸಹ ತೀರ್ಪುಗಾರರಾಗಿ SL ಪ್ರಭಾತ್ ಸರ್ ಮತ್ತು ಸದಾಶಿವ ಯರಗಟ್ಟಿ ಸರ್ ಅವರು, ಸ್ಕೋರರ್ ಆಗಿ ಸುರೇಶ್ ವಾಗ್ಮುಡಿ ಸರ್ ಅವರು, ಹಾಗೆಯೇ ನಮ್ಮ ವಿಜಯಪುರದಿಂದ ಆಗಮಿಸಿರುವಂಥ ಥರ್ಡ್ ರೆಕಾರ್ಡರ್ ಆಗಿ ಚವಾನ್ ಸರ್ ಅವರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಮಹೇಶ್ ಮತ್ತು ಚೇತನ್ ರಾವ್, ಎಲ್ಲ ನಮ್ಮ ನಿರ್ಣಾಯಕ ಬಂಧುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾರೆ. ಇನ್ನು ವುಮೆನ್ಸ್ ಸೆಕ್ಷನ್ RVSC Mumbai versus Government High School Mekri. What team please get ready. This is first call one. Government High School Mekri versus RVSC Mumbai. What team please get ready. In the women's section. ಇಲ್ಲಿ ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದೆ. ಡಿಫೆನ್ಸ್ ವಿಭಾಗದಲ್ಲಿ ಅಂಕಣ 1ರಲ್ಲಿ ಪುರುಷರ ವಿಭಾಗದಲ್ಲಿ ಪಂದ್ಯ ಆರಂಭಗೊಂಡಿದೆ. ಡಿಫೆನ್ಸ್ ವಿಭಾಗದಲ್ಲಿ ಆರಂಭದಲ್ಲಿ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಕೊಣ್ಣೂರು ಆಟಗಾರರು. ಮತ್ತೊಮ್ಮೆ ವಿಠಲ್ ಕೊಣ್ಣೂರು ತಂಡದ ಪ್ರಮುಖ ತಾರ ಕೇಕ್ ಬರ್ತಾ ಇದೆ. ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದಂತ ಆಟಗಾರ ಟೈಮ್ 3-4ರಲ್ಲಿ ಪಂದ್ಯ ಸಾಗಿದಾಗ ಒಂದು ಅಂಕದ ಅಂತರದಲ್ಲಿ ಆರಂಭದಲ್ಲಿ ಜೈ ಮಾತೃಭೂಮಿ ಸಾಂಗ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುದ್ರಣ ನಗರಿ ಎಂದೇ ಖ್ಯಾತಿ ಪಡೆದಿರುವಂತಹ ಗದಗ ಜಿಲ್ಲೆಯಿಂದ ಆಗಮಿಸಿರುವಂತಹ ಪರ್ವತಗೌಡಿ ವಿದ್ಯಾಸಂಸ್ಥೆ ಕೊಣ್ಣೂರು ತಂಡ ಒಂದು ಬದಿಯಲ್ಲಿ ಆದ್ರೆ, ಇನ್ನೊಂದು ಕಡೆ ನಮ್ಮ ಪಕ್ಕದ ರಾಜ್ಯ ನೆರೆ ರಾಜ್ಯ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಿಂದ ಆಗಮಿಸಿರುವಂತಹ ಸಾಂಗ್ಲಿ ತಂಡ ಒಂದು ಬದಿಯಲ್ಲಿದ್ರೆ, ಮಹಿಳಾ ವಿಭಾಗದಲ್ಲಿ ಕೂಡ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಪಂದ್ಯ ಸಾಗದಾಗ ಬನಜ್ಬಾರ್ PU ಕಾಲೇಜ್ ಅತನಿ ಒಂದು ಬದಿಯಲ್ಲಿದೆ. ಇನ್ನೊಂದು ಕಡೆಗೆ ಅನಿಕೇತ್ ಪಾಟೀಲ್ ಫೌಂಡೇಶನ್ ಬಾರಾಮತಿ 11-0 ಪಂದ್ಯ ಸಾಗ್ತಾ ಇದೆ. ಹಾಗೆಯೇ ನೂರಾರು ಸಂಖ್ಯೆಯಲ್ಲಿ ಪಂದ್ಯಾವಳಿಯನ್ನ ಇಂಥ ಒಂದು ಮಳೆ ಇದ್ರೂ ಕೂಡ ಪಂದ್ಯಾವಳಿಯನ್ನ ಆಲಿಸಲಿಕ್ಕೆ ಆಗಮಿಸಿರುವಂತ ಎಲ್ಲ ಪ್ರೇಕ್ಷಕ ಬಂಧುಗಳನ್ನು ಕೂಡ ನಾವು ಮತ್ತೊಮ್ಮೆ ಗುರುಸಿದ್ದೇಶ್ವರ ಯುವಕ ಸಂಘದ ವತಿಯಿಂದ ನಮ್ಮೆಲ್ಲರಿಗೂ ಕೂಡ ಸ್ವಾಗತದ ಜೊತೆಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಒಂದು ತಿಂಗಳ ಕಾಲ ಪರ್ಯಂತ ಹಗಲಿರುಳು ಶ್ರಮಿಸಿ ಕುರ್ಚೆ ತಗೊಂಡು ಆ ಕಡೆ ಹೋಗ್ಬೇಡ್ರಿ. ಮೆಡಲ್ದಾಗ 2 ಗ್ರೌಂಡ್ 6 ಸಮಬಲದ ಹೋರಾಟದಲ್ಲಿ ಅಂಕಣ 1ರಲ್ಲಿ ಪುರುಷರ ವಿಭಾಗದಲ್ಲಿ ಬಹಳ ಒಂದು ರೋಚಕತೆಯಿಂದ ಪಂದ್ಯ ಸಾಗಿದ್ದಾರೆ. ಮಹಿಳಾ ವಿಭಾಗದಲ್ಲಿ ಅಜಗಜಾಂತರ ಅಂತರದಲ್ಲಿ ಅತನಿ ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. 14-1ರಲ್ಲಿ ಪಂದ್ಯ. ಅನಿಕೇತ್ ಪಾಟೀಲ್ ಬಾರಾಮತಿ ಅಲ್ಲ ಸ್ಕೋರ್ ಮುರಾನಿ ಸತೀಶ್ ಶುಗರ್ಸ್ ಗೋಕಾಕ್ ಟೀಮ್ ಮೆಂಬರ್ ಯಾರಿದ್ದೀರಿ? ಸತೀಶ್ ಶುಗರ್ಸ್ ಗೋಕಾಕ್. ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಆಗ್ತಾ ಇದೆ. 8-6ರಲ್ಲಿ ಪಂದ್ಯ ಸುಪಡಿಗಲ್ಲ ನೋಡ್ಬೇಕಿಲ್ಲ. ಯಲ್ಲಪ್ಪ ಅವರಿಂದ ಬರ್ತಾ ಇದ್ದ ಯಲ್ಲಪ್ಪ ಸುರೇಶ್ ಸೋಮು ಅದ್ಭುತವಾದಂತ ಪ್ರಯತ್ನದ ಜೊತೆಗೆ ಇನ್ನೂ ಕೂಡ ಸ್ಟ್ರಗಲ್ ಬರ್ತಾ ಇದೆ. ಸಂಪೂರ್ಣ ಲಾಕ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಂತ ಪ್ರಯತ್ನ ಇಲ್ಲಿ ಇನ್ನೂ ಒಂದು ಅದ್ಭುತವಾದಂತಹ ದಾಳಿ ಆಗಿದ್ದು ಆದ್ರೂ ಕೂಡ ಅದ್ಭುತವಾದಂತಹ ಟ್ಯಾಕಲ್. ಒಂದು ಮೆದಾಳಿ ಭಾಗದಲ್ಲಿ ಬಬ್ಲು ಬಾಗಲಕೋಟೆ ಜಿಲ್ಲೆಯ ಆಟಗಾರ ಕೊಣ್ಣೂರು ತಂಡದ ಪರವಾಗಿ 8-7ರಲ್ಲಿ ಪಂದ್ಯ.
ಅನೇಕ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಅಲ್ಲದೆ ಪ್ರೊ ಕಬಡ್ಡಿಯ ತಾರೆಗಳನ್ನು ಒಳಗೊಂಡಿರುವಂತಹ ಈ ಒಂದು ಪರಮಾನಂದವಾಡಿ ಕಬಡ್ಡಿ ವೈಭವ ನಿರಂತರ ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕ ಕಬಡ್ಡಿ ಪಂದ್ಯಾವಳಿ ಏನಂದ್ರೆ 1987ರಿಂದ ಆರಂಭ ಆಗಿ ಇವತ್ತಿನ 2024ರವರೆಗೆ ನಿರಂತರವಾಗಿ ಪಂದ್ಯಾವಳಿ ಸಾಗುತ್ತಾ ಇದೆ. ಒಂದೇ ಒಂದು ವರ್ಷ ಮಾತ್ರ ಈ ಪರಮಾನಂದವಾಡಿ ಗ್ರಾಮದಲ್ಲಿ ಪಂದ್ಯಾವಳಿ ಆಗಿಲ್ಲ. 2005ರಲ್ಲಿ ಅತಿ ಹೆಚ್ಚು ಅನಾವೃಷ್ಟಿ ಮತ್ತು ಪ್ರವಾಹ ಬಂದಂತ ಸಂದರ್ಭದಲ್ಲಿ ಮಾತ್ರ ಕಬಡ್ಡಿ ಪಂದ್ಯಾವಳಿ ಆಗಿಲ್ಲ. ಅದು ಬಿಡದೆ ನಿರಂತರವಾಗಿ 48 ವರ್ಷಗಳ ಕಾಲ ನಿರಂತರವಾಗಿ ಪಂದ್ಯಾವಳಿಯನ್ನ ಯಶಸ್ವಿ ಘಟ್ಟಕ್ಕೆ ಸಾಗಿಸಿರುವಂತಹ ನಮ್ಮ ಗುರುಸಿದ್ದೇಶ್ವರ ಯುವಕ ಸಂಘ ಪರಮಾನಂದವಾಡಿ ಎಲ್ಲ ಆಯೋಜಕರಿಗೆ ಒಂದು ಸಲ ಜೋರು ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ನಾವುಗಳು ಧನ್ಯವಾದಗಳನ್ನು ಅರ್ಪಿಸೋಣ. ಆತ್ಮೀಯರೇ, ಮತ್ತು 9ರಲ್ಲಿ ಪಂದ್ಯ ಸಾಗುತ್ತಾರೆ. ಸುಪಡಿಕೆ ಲಾವಣದ ಅಂಕಡೆ 1ರಲ್ಲಿ, ಅಂಕಡೆ 2ರಲ್ಲಿ ಮಹಿಳಾ ವಿಭಾಗದಲ್ಲಿ ಅಜಗಜಾಂತರ ಅಂತರದಲ್ಲಿ ಅತನಿ ತಂಡ ಮುನ್ನಡೆಯಲ್ಲಿದೆ. 18 ಅಂಕಗಳ ಅಂತರ. 22ರಲ್ಲಿ ಪಂದ್ಯ ಸಾಗುತ್ತಾರೆ. ಅಂಕಡೆ 1ರಲ್ಲಿ ಪುರುಷರ ವಿಭಾಗದಲ್ಲಿ ಬಹಳ ಒಂದು ರೋಚಕತೆಯಿಂದ ಪಂದ್ಯ ಸಾಗುತ್ತಾರೆ. ಅದ್ಭುತವಾದಂತಹ ಡ್ಯಾಶ್ ಬರ್ತಾ ಇದೆ. ಕಾತ್ ನೋಡ್ಬೇಕಿಲ್ಲಿ. ರೈಡರ್ ಇಸ್ ಔಟ್. ಸೂಪರ್ ಟ್ಯಾಕಲ್, 2 ಪಾಯಿಂಟ್ಸ್. Repetition, final decision, players don't argue. Out of play, ಕೂಡಿಸ್ಬೇಕು. ಅಸಿಸ್ಟೆಂಟ್ ಸ್ಕೋರ್ 11-10ರಲ್ಲಿ ಪಂದ್ಯ. 5 ಜನ ಆಟಗಾರ ನಡೆದ ಬೋನಸ್ ಲೈನ್ ಆಪಿದ. ಇದೊಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಬಬ್ಲು ಅವರ ದಾಳಿ. ಅಂಕಣೆ 2ರಲ್ಲಿ 21-2ರಲ್ಲಿ ಪಂದ್ಯ. ಸರ್, ಮಹಿಳಾ ವಿಭಾಗಕ್ಕೆ ಮ್ಯಾಚ್ ಹೇಳಿ, ವುಮೆನ್ ಸೆಕ್ಷನ್ ಮ್ಯಾಚ್ ಹೇಳಿ. ಹಾಗೆಯೇ ಪರಮಾನಂದವಾಡಿಯ ಜಾತ್ರೆ ಹಾಗೂ ಕಬಡ್ಡಿ ಪಂದ್ಯಾವಳಿಗೆ ಶಾಂತಿ ಸುವ್ಯವಸ್ಥೆ ಭದ್ರತೆಯನ್ನು ಕಾಪಾಡಲಿಕ್ಕೆ ಆಗಮಿಸಿರುವಂತಹ ನಮ್ಮ ಕುರ್ಚಿ ಠಾಣೆಯ ಎಲ್ಲ ಪೊಲೀಸ್ ಸಿಬ್ಬಂದಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. In the women's section, last and final call for RVSC Mumbai versus Government High School Mekri. Government High School Mekri इधर निಮಗೆ ಕೊನೆ ಕರೆ ತಾವು ಬೇಗ मैदानात बरಬೇಕು. RVSC Mumbai ये आपल्याला तिसरा पुकार. चला आपण ताबडतोब मैदान द्यायचं. RVSC Mumbai विरुद्ध Government High School Mekri. ಅಂಕಣ 2ರಲ್ಲಿ ಈಗಾಗಲೇ ಮಹಿಳಾ ವಿಭಾಗದಲ್ಲಿ ಪಂದ್ಯ ಮುಕ್ತಾಯ ಆಗಿದೆ. 20 ಅಂಕಗಳಿಂದ ಬನಸ್ವಾಡ PU ಕಾಲೇಜ್ ಅತನಿ ತಂಡ ಭರ್ಜರಿಯಿಂದ ಜಯಶಾಲಾಗಿ 2ನೇ ಸುತ್ತಿಗೆ ಕಾಲಿದೆ. ಒಂದೇ ದಾಳಿಯಲ್ಲಿ 3+2 5 ಅಂಕದ ಸಂಭಾವನೆ. ಇಲ್ಲಿ ಮತ್ತೊಮ್ಮೆ ವಿಠಲ್ ನಮ್ಮ ಜಿಲ್ಲೆಯ ಆಟಗಾರ ಬೋನಸ್ಗೆ ವಾಪಸ್ ಆಟೆಯನ್ನು ಪಡೀತಾ ಇದ್ದಾರೆ. ಹದಿನಾರು 12ರಲ್ಲಿ ಪಂದ್ಯ. चला RVSC मुंबई संघ चला मैदानात. गव्हर्नमेंट हायस्कूल मेकडी या प्लेट ಮಾಡ್ತಾ ಇದ್ದೀರಿ. प्रदीप सगळे ಅವರು जल्दी बरಬೇಕು. गव्हर्नमेंट हायस्कूल मेकडी RVSC मुंबई. टेन्शन करू घेऊ नका. चला ह्याच्यामध्ये टेन्शन घ्या तर अजून पुढे टेन्शन करतो बघा. RVSC मुंबई टीम मॅनेजर मनोज शिंदे सर, चला संघ घेऊन ताबडतोब मैदान द्या. गव्हर्नमेंट हायस्कूल मेकडी कोच मिस्टर प्रदीप सगळे ಅವರು ಜಲ್ದಿ ಬರಬೇಕು. 16-12ರಲ್ಲಿ ಪಂದ್ಯ ಸಾಗುತ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ಬಿಟಲ್ ಅವರ ದಾಳಿ. 7 ಜನ ಆಟಗಾರ ನಡುವೆ ಇಂದಿನ ದಾಳಿಯಲ್ಲಿ ಬೋನಸ್ ಸುತ್ತಿಗೆ ವಾಪಸ್ ಆದಿಯಿಂದ ಪಡೆದಂತ ಆಟಗಾರ. ಈ ಬಾರಿ ಮತ್ತೊಮ್ಮೆ ಬಂಧನ ಆಗುತ್ತಾ ಇದೆ. ಬಿಟಲ್ ಅವರ ಬಂಧನ ಆಗಿದೆ. ಡಿಫೆನ್ಸ್ ಭಾಗದಲ್ಲಿ ದಾಳಿ ಭಾಗದಲ್ಲಿ ಎರಡೂ ತಂಡದಲ್ಲಿ ಕೂಡ ಬಹಳ ಒಂದು ಅಚ್ಚರಿಯ ಆಟಗಾರ. ಇಲ್ಲಿ ಮತ್ತೊಮ್ಮೆ ಸಾಂಗ್ಲಿ ತಂಡದ ಪ್ರಮುಖ ಅನುಭವಿ ಆಟಗಾರ ಓಂಕಾರ. ದಾಳಿ ಭಾಗದಲ್ಲಿ ರಾಷ್ಟ್ರೀಯ ತಾರ ತಂಡದ ಅನುಭವಿ ಆಟಗಾರ. ನಮ್ಮ ತಂಡಕ್ಕೆ ಆಲ್ರೌಂಡರ್ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. 17-12ರಲ್ಲಿ ಪಂದ್ಯ. ನಮ್ಮ ತಂಡ ಅಂಕ ಮುನ್ನಡೆ ಇದ್ದ ಕಾರಣ ಆಟಗಾರರು ಸಂಪೂರ್ಣ ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸಾಂಗ್ಲಿ ಪಾಳ್ಯದಲ್ಲಿ. ಇಲ್ಲಿ ಹಾಫ್ ಟೈಮ್ ಬರ್ತಾ ಇದೆ. ಮಧ್ಯಂತರ ವಿರಾಮ